ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSOU ಇಂದ ಬಂದಿರುವಂಥ ಒಂದು ಹೊಸ ನೋಟಿಫಿಕೇಷನ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಈ ನೋಟಿಫಿಕೇಷನ್ ಬಂದ್ಬಿಟ್ಟು KSOU ಅಸೈನ್ಮೆಂಟ್ ರಿಜೆಕ್ಷನ್ ಆಗಿರೋ ಬಗ್ಗೆ, ಯಾವೆಲ್ಲ ವಿದ್ಯಾರ್ಥಿಗಳದ್ದು ಅಸೈನ್ಮೆಂಟ್ ರಿಜೆಕ್ಟ್ ಆಗಿದೆ ಮತ್ತು ಏನೆಲ್ಲ ಕಾರಣಕ್ಕೆ ರಿಜೆಕ್ಟ್ ಆಗಿದೆ, ಮತ್ತೆ ಅದನ್ನು ನಾವು ಅಪ್ಲೋಡ್ ಮಾಡ್ಬೋದಾ, ಇದ್ರ ಬಗ್ಗೆ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆ ಕಂಪ್ಲೀಟ್ ನೋಟಿಫಿಕೇಷನ್ ಬಗ್ಗೆ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. KSOUನಲ್ಲಿ ಬಿಡುವಂತಹ ಪ್ರತಿಯೊಂದು ಅಸೈನ್ಮೆಂಟ್ಸ್ನೂ ಕೂಡ ನಾವು KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದನ್ನು ನಿಮಗೆ ಯಾವ ರೀತಿ ಅಪ್ಲೋಡ್ ಮಾಡೋದು ಮತ್ತು ಅದು ಏನೆಲ್ಲ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ, ನಾನು ಆಲ್ರೆಡಿ ಇದಕ್ಕೆ ಆದಂಥ ಸಪ್ರೇಟ್ 2 ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ದಯವಿಟ್ಟು ಆ ವಿಡಿಯೋನ ಒಂದು ಸಲ ನೋಡಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ. ಇಲ್ಲ ಅಂತಂದರೆ ನಿಮ್ಮದು ಕೂಡ ಈ ಥರ ಅಸೈನ್ಮೆಂಟು ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ಬೋದು. KSOUನಲ್ಲಿ ಪ್ರವೇಶಾತಿ ಪಡೆದಿರುವಂಥ 2021-22ನೇ ಸಾಲಿನ ವಿದ್ಯಾರ್ಥಿಗಳು ಹಾಗೂ 2022-23ನೇ ಸಾಲಿನ ಜನವರಿ ಹಾಗೂ ಜುಲೈ ಆವೃತ್ತಿ ಎರಡೂ ಆವೃತ್ತಿಯ ಸ್ಟೂಡೆಂಟ್ಸ್ಗಳು ಈಗ ಆಲ್ರೆಡಿ ನಿಮ್ಮ ಅಸೈನ್ಮೆಂಟ್ಸ್ ಎಲ್ಲನೂ ನೀವು ಬರೆದು KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ್ದೀರಾ. ನೀವು ಬರೆದಿರುವಂಥ ಅಸೈನ್ಮೆಂಟ್ನ ವ್ಯಾಲ್ಯುಯೇಷನ್ ಮಾಡೋ ಟೈಮ್ನಲ್ಲಿ ಸುಮಾರು 608 ವಿದ್ಯಾರ್ಥಿಗಳ ಅಸೈನ್ಮೆಂಟು ರಾಂಗ್ ಆಗಿರೋದ್ರಿಂದ ಆ ಅಸೈನ್ಮೆಂಟ್ಸ್ನ ರಿಜೆಕ್ಟ್ ಮಾಡಿದ್ದಾರೆ. ಈ ರೀತಿ ರಿಜೆಕ್ಟ್ ಆಗೋಕ್ಕೆ ರೀಸನ್ ನೋಡೋದಾದರೆ, ಕೆಲವೊಂದು ಸ್ಟೂಡೆಂಟ್ಸು ಅವ್ರ ಸಬ್ಜೆಕ್ಟ್ ರಿಲೇಟೆಡ್ PDF ಬಿಟ್ಟು ಬೇರೆ PDFಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಎಕ್ಸಾಂಪಲ್, ಅವರೆಲ್ಲನೂ ಸಬ್ಜೆಕ್ಟ್ನ ಸ್ಕ್ಯಾನ್ ಮಾಡಿ ಒಂದು PDF ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಅಪ್ಲೋಡ್ ಮಾಡಬೇಕಾದ್ರೆ ಯಾವುದೋ ಬೇರೆ PDF ಫೋನಲ್ಲಿರೋದನ್ನ ಅಪ್ಲೋಡ್ ಮಾಡಿರ್ತಾರೆ. ಇದರಿಂದ ಕೆಲವೊಂದು ಸ್ಟೂಡೆಂಟ್ಸ್ಗಳನ್ನ ಇಂಟರ್ನಲ್ ಅಸೈನ್ಮೆಂಟು ರಾಂಗ್ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಸಲ ಯಾವ ರೀತಿ ಆಗಿರುತ್ತೆ ಅಂತಂದರೆ, ಸಬ್ಜೆಕ್ಟ್ ನೀವು 2-3 ಸಬ್ಜೆಕ್ಟ್ಗಳದ್ದು ನೀವು ಸ್ಕ್ಯಾನ್ ಮಾಡಿ PDF ಮಾಡಿ ಇಟ್ಕೊಂಡಿರ್ತೀರ. ಬಟ್ ಆ ಕ್ವಶನ್ ರಿಲೇಟೆಡ್, ಆ ಸಬ್ಜೆಕ್ಟ್ ರಿಲೇಟೆಡ್ PDF ಬಿಟ್ಟು ಬೇರೆ PDFಗಳನ್ನ ಅಪ್ಲೋಡ್ ಮಾಡಿದಾಗಲೂ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಿಸ್ಟೇಕಿಂದಾಗಿ ಒಟ್ಟು 608 ವಿದ್ಯಾರ್ಥಿಗಳ ಅಸೈನ್ಮೆಂಟ್ಸ್ ಈಗ ಆಲ್ರೆಡಿ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿರೋದ್ರ ಬಗ್ಗೆ ಆಲ್ರೆಡಿ KSOUನವರು ಸ್ಟೂಡೆಂಟ್ಸ್ಗಳಿಗೆ ಮೆಸೇಜ್ನ ಮೂಲಕ ನೋಟಿಫಿಕೇಷನ್ ಕಳಿಸಿದ್ದಾರೆ. ಆದರೂ ಕೂಡ ಸ್ಟೂಡೆಂಟ್ಸ್ ಇದನ್ನು ಗಮನಿಸಿಲ್ಲ, ಇದನ್ನು ಮತ್ತೆ ಅವರು ಚೆಕ್ ಕೂಡ ಮಾಡಿಲ್ಲ. ಅಸೈನ್ಮೆಂಟ್ ರಿಜೆಕ್ಷನ್ನಿಂದಾಗಿ ತುಂಬ ವಿದ್ಯಾರ್ಥಿಗಳ ಇಂಟರ್ನಲ್ ಅಸೈನ್ಮೆಂಟ್ ಮಾರ್ಕ್ಸ್ನಲ್ಲಿ ಎಂಟ್ರಿ ಆಗಿಲ್ಲ. ಇದರಿಂದಾಗಿ ಸ್ಟೂಡೆಂಟ್ಸ್ ರಿಸಲ್ಟ್ನಲ್ಲಿ ಫೇಲ್ ಅಂತ ಬರ್ತಾ ಇದೆ. ಈ ಇಶ್ಯೂನ KSOUನವ್ರು ಗಮನಿಸಿ ಮಾನ್ಯ ಕುಲಪತಿಗಳ ಹತ್ರ ಅವರು ಪರ್ಮಿಷನ್ ತಗೊಂಡು ಮತ್ತೆ ಈ ರೀತಿ ಯಾವೆಲ್ಲ ಸ್ಟೂಡೆಂಟ್ಸ್ಗಳಿಗೆ ರಿಜೆಕ್ಟ್ ಆಗಿದೆ ಅವರಿಗೆ ಮತ್ತೆ ಅಸೈನ್ಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಅವಕಾಶವನ್ನು ಮತ್ತೆ ಕಲ್ಪಿಸಿದ್ದಾರೆ. ಈ ಸದಾವಕಾಶವನ್ನು ಎಲ್ಲರೂ ಕೂಡ ಬಳಸ್ಕೊಳ್ಳಿ. ಯಾರ್ದೆಲ್ಲ ರಿಜೆಕ್ಟ್ ಆಗಿದೆ ಆ ಸ್ಟೂಡೆಂಟ್ಸ್ಗಳು ಖಂಡಿತವಾಗಿಯೂ ಈ ಸದಾವಕಾಶನ ಬಳಸ್ಕೊಂಡು ನಿಮ್ಮ ಅಸೈನ್ಮೆಂಟ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಮತ್ತೆ ನೀವು ನೀಟಾಗಿ ಅಸೈನ್ಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಮತ್ತೆ ವ್ಯಾಲ್ಯುಯೇಷನ್ ಮಾಡಿ ನಿಮ್ಮದು ಇಂಟರ್ನಲ್ ಮಾರ್ಕ್ಸ್ ಬರುತ್ತೆ, ಮತ್ತು ನಿಮ್ಮದು ರಿಸಲ್ಟ್ ಕೂಡ ಬರುತ್ತೆ ಅಂತ ಈ ನೋಟಿಫಿಕೇಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ವಿಡಿಯೋ ನೋಡಿದ್ಮೇಲೆ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಬಂದಿರ್ಬೋದು, ನಮ್ಮ ಅಸೈನ್ಮೆಂಟು ಕೂಡ ಈ ರೀತಿ ರಿಜೆಕ್ಟ್ ಆಗಿದ್ದಾರೆ, ಯಾವ ರೀತಿ ಚೆಕ್ ಮಾಡೋದು ಅಂತ. ಅದಕ್ಕೆ ಸಿಂಪಲ್ಲಾಗಿ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಆಪ್ಷನ್ ಅಸೈನ್ಮೆಂಟ್ ಅಂತ ಇರುತ್ತೆ. ಈ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸ್ ಓಪನ್ ಆದ ತಕ್ಷಣ ಇಲ್ಲಿ ನೀವು ಗಮನಿಸ್ಬೋದು, ರೈಟ್ ಸೈಡ್ ಕಾರ್ನರ್ನಲ್ಲಿ ಅಸೈನ್ಮೆಂಟ್ ಅಕ್ನಾಲಜ್ಮೆಂಟ್ ಅಂತ ಇರುತ್ತೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗಳದ್ದು ಅಪ್ಲೋಡ್ ಮಾಡಿದ್ದೀರಾ ಅದ್ರ ಸ್ಟೇಟಸ್ ಏನು ಅಂತ ತೋರಿಸ್ತಾ ಇರುತ್ತೆ. ಯಾವ ಡೇಟಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅದ್ರ ಸ್ಟೇಟಸ್ಸು, ಕಂಪ್ಲೀಟೆಡ್ ಆಗಿದೆಯಾ, ಸಬ್ಮಿಟ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ ಅನ್ನೋ ಡೀಟೇಲ್ಸ್ ಇರುತ್ತೆ. ಇಲ್ಲೇನಾದರೂ ನಿಮ್ಮದು ಅಸೈನ್ಮೆಂಟು ಸಬ್ಮಿಟೆಡ್ ಕಂಪ್ಲೀಟೆಡ್ ಅಂತ ಇದ್ದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೇನಾದರೂ ರಿಜೆಕ್ಟೆಡ್ ಅಂತ ಇದ್ದರೆ ಆ ಸಬ್ಜೆಕ್ಟ್ನ ನೀವು ಮತ್ತೆ PDF ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಕೂಡ ಎಲ್ಲರೂ ನಿಮ್ಮ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನ ಲಾಗಿನ್ ಆಗಿ ಇದನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ದೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗಳಿಗೂ ಆನ್ಸರ್ ಮಾಡ್ತೀನಿ. ಇದೇ ರೀತಿ KSOUನ ಹೊಸ ಮಾಹಿತಿ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.